ಈಗಿನ ಕಾಲದಲ್ಲಿ ಯಾರು ನೋಡಿದ್ರು ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾನೆ ಇರ್ತಾರೆ. ನಾವು ಅವನ್ನೆಲ್ಲ ಕೇಳ್ಬಿಟ್ಟು ನಾವು ಏನಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಲ್ಲ ಅನ್ಕೋತೀವಿ. ಆದರೆ ಯಾವ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು, ಈ ಬಿಸ್ನೆಸ್ಗೆ ಇಂಥದ್ದೇ ಇನ್ವೆಸ್ಟ್ಮೆಂಟ್ ಆಗುತ್ತೆ, ಇಂಥ ಬಿಸ್ನೆಸ್ಸಿಂದ ಇಂಥದ್ದೇ ಪ್ರಾಫಿಟ್ ಮಾಡ್ಬೋದು ಅಂತ ನಮಗೆ ಸರಿಯಾಗಿ ಐಡಿಯಾ ಇರಲ್ಲ. ಐಡಿಯಾ ಇದ್ರೂ ಅಷ್ಟೊಂದು ರಿಸ್ಕ್ ತೊಗೊಳಕ್ಕೆ ನಾವು ರೆಡಿ ಇರಲ್ಲ. ನಾನಿವಾಗ ಎಂಥ ಬಿಸ್ನೆಸ್ ಐಡಿಯಾ ಹೇಳ್ತೀನಿ ಅಂದರೆ, ನೀವು ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ಸಿಂದ ತುಂಬ ಬಿಸ್ನೆಸ್ಗಳು ರನ್ ಆಗುತ್ತೆ. ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನಿವತ್ತು ರೆಂಟಿಂಗ್ ಆಫೀಸ್ ಸ್ಪೇಸ್ ಬಿಸ್ನೆಸ್ ಬಗ್ಗೆ ಹೇಳ್ತೀನಿ. ಅಂದರೆ ನಿಮ್ಮ ಹತ್ರ ಇರುವಂಥ ಜಾಗದಲ್ಲಿ, ಇಲ್ಲಾಂದರೆ ನೀವೇ ಯಾವ್ದಾದ್ರು ಜಾಗನ ಕೊಂಡ್ಕೊಂಡು ಅದರಲ್ಲಿ ತುಂಬ ಆಫೀಸ್ನ ಮಾಡೋ ಅಷ್ಟು ನೀವು ಸ್ಪೇಸ್ನ ರೆಡಿ ಮಾಡಿಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ, ತುಂಬ ಜನ ಯಾರ್ಯಾರು ಬಿಸ್ನೆಸ್ನ ಮಾಡಬೇಕು ಅಂತ ಇರ್ತಾರಲ್ಲ ಅವ್ರಿಗೊಂದು ಪ್ರಾಪರ್ ಲೊಕೇಶನ್ ಬೇಕು. ಅಂದರೆ ಅವ್ರ ಕಂಪ್ನಿನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಒಂದು ಸ್ಪೇಸ್ ಬೇಕಾಗುತ್ತೆ. ಆ ಸ್ಪೇಸ್ನ ಹುಡುಕಕ್ಕೆ ಅಂತಾನೆ ಅವ್ರು ತುಂಬಾ ಕಷ್ಟಪಡ್ತಾರೆ. ನೀವು ಅವ್ರ ಕಷ್ಟಕ್ಕೆ ಹೆಲ್ಪ್ ಮಾಡ್ತಾ ನಿಮ್ಗೂ ಒಳ್ಳೆ ಪ್ರಾಫಿಟ್ ಮಾಡಬೇಕು ಅಂತ ಮೈಂಡ್ ಸೆಟ್ ಇಂದ ಈ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ರೆ ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ನೇ ಮಾಡ್ಬೋದು. ನಾನೀಗ ಹೇಳ್ತಿರೋಂಥ ಬಿಸ್ನೆಸ್ ಬರೀ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಮೂಲೆ ಮೂಲೆಯಲ್ಲೂ ತುಂಬ ಚೆನ್ನಾಗಿ ರನ್ ಆಗುತ್ತೆ. ಯಾಕಂದರೆ ತುಂಬ ಜನ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಬೇಕಾಗಿರುವಂಥದ್ದು ಪ್ರಾಪರ್ ಲೊಕೇಶನ್, ಆಫೀಸ್ ಸೆಟಪ್. ಅದಕ್ಕೋಸ್ಕರ ನಾವು ಅಂಥವ್ರಿಗೆ ಯೂಸ್ ಆಗೋ ಥರ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದನ್ನ ಜನರಲ್ ಆಗಿ ರೆಂಟಿಂಗ್ ಆಫೀಸ್ ಸ್ಪೇಸ್ ಬಿಸ್ನೆಸ್ ಅಂತ ಕರೀತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಬಿಸ್ನೆಸ್ನ ಹೆಂಗ್ ಸ್ಟಾರ್ಟ್ ಮಾಡೋದು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಎಷ್ಟು ಪ್ರಾಫಿಟ್ನ ಮಾಡ್ಬೋದು, ಆ್ಯಂಡ್ ಏನೇನೆಲ್ಲ ಲೈಸೆನ್ಸ್ನ ತಗೋಬೋದು, ಆ್ಯಂಡ್ ಮಾರ್ಕೆಟಿಂಗ್ ಹೆಂಗ್ ಮಾಡೋದು ಅಂತ ಎಲ್ಲ ಕೂಡ ಹೇಳ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ಈ ಬಿಸ್ನೆಸ್ಗೆ ಎಲ್ಲ ಕಡೆಯಿಂದನೂ ತುಂಬ ಡಿಮ್ಯಾಂಡ್ ಇದೆ. ಕಾರ್ಪೊರೇಟ್ ಆಫೀಸ್ ಆಗಿರ್ಬೋದು, ಪ್ರೈವೇಟ್ ಆಫೀಸು, ಗೌರ್ಮೆಂಟ್ ಆಫೀಸು, ಎಲ್ಲ ಕಡೆ ಯಾರೇ ಸ್ಟಾರ್ಟಪ್ನ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾರಲ್ಲ ಅವರಿಂದ ತುಂಬಾ ಡಿಮ್ಯಾಂಡ್ ಇದೆ. ಅವ್ರಿಗೆಲ್ಲರೂ ಬೇಕಾಗಿರುತ್ತಲ್ಲ ಒಂದು ಆಫೀಸ್ ಸ್ಪೇಸು. ಅದನ್ನ ಹೈ ಎಂಡ್ ಏರಿಯಾದಲ್ಲಿ ರೆಂಟ್ ಮಾಡೋಕೆ ಹೋದ್ರೆ ತುಂಬ ಜಾಸ್ತಿ ರೆಂಟ್ ಇರುತ್ತೆ. ನೀವು ಒಳ್ಳೆ ಲೊಕೇಶನಲ್ಲಿ ಅವ್ರ ಆಫೀಸ್ಗೆ ಕನ್ವೀನಿಯೆಂಟ್ ಆಗಿರೋ ಥರ ಒಂದು ಚೆನ್ನಾಗಿರುವಂಥ ಸ್ಪೇಸ್ನ ನೀವು ರೆಡಿ ಮಾಡಿದ್ರೆ ತುಂಬ ಜನ ಬಿಸ್ನೆಸ್ ಮ್ಯಾನ್ಸು ಅಟ್ರಾಕ್ಟ್ ಆಗ್ತಾರೆ. ಆ್ಯಂಡ್ ಈ ಬಿಸ್ನೆಸ್ಸಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿದ್ದು ಏನು ಅಂದರೆ ಮಾರ್ಕೆಟಿಂಗು. ನಾವು ಎಷ್ಟೇ ಚೆನ್ನಾಗಿರುವಂಥ ಆಫೀಸ್ ಬಿಲ್ಡಿಂಗ್ನ ರೆಡಿ ಮಾಡಿ ಅದರಲ್ಲಿ ಆಫೀಸ್ ಸ್ಪೇಸ್ನ ರೆಂಟ್ ಮಾಡ್ತೀವಿ ಅಂದ್ರೂ ಅದನ್ನು ಬಿಸ್ನೆಸ್ ಮೆನ್ಸ್ಗೆ ತಲುಪೋದು ಬೇಡವಾ? ಅದಕ್ಕೋಸ್ಕರ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಟಾರ್ಟ್ಅಪ್ ಕಂಪ್ನಿಗಳು ಮತ್ತೆ ಹೊಸದಾಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರಲ್ಲ ಅವರೆಲ್ಲನೂ ಒಂದು ಆಫೀಸ್ ಸ್ಪೇಸ್ಗೆ ಹುಡುಕಾತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಕರೆಕ್ಟ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು ಪ್ರಮೋಷನ್, ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರೆ ಅವರೆಲ್ಲ ಒಂದು ರೆಂಟ್ಗೆ ತಗೋಬಹುದು, ಲೀಸಿಗೆ ತಗೋಬಹುದು. ಅದರಿಂದನೂ ನಮಗೆ ತುಂಬಾ ಚೆನ್ನಾಗಿ ಪ್ರಾಫಿಟ್ ಆಗುತ್ತೆ. ಈ ಬಿಸ್ನೆಸ್ ಅಲ್ಲಿ ನೀವೇ ಬ್ರೋಕರ್ ಆಗಿ ಕೂಡ ಕೆಲಸ ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮ ಕಸ್ಟಮರ್ನ ನೀವೇ ಹುಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮ್ಮದೇ ಆದಂಥ ಓನ್ ಬಿಲ್ಡಿಂಗ್ ಅಲ್ಲಿ ನೀವು ಆಫೀಸ್ ಸ್ಪೇಸ್ನ ರೆಂಟ್ ಮಾಡ್ತೀರಾ ಅಂದರೆ ನೀವು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಆಗಿರ್ಬೋದು, ಇಲ್ಲ ವೆಬ್ಸೈಟ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪ್ರಮೋಷನ್ ಮಾಡ್ಬಿಟ್ಟು ನಿಮ್ಮ ಕಸ್ಟಮರ್ನ ಹುಡುಕಿ ಬಿಸ್ನೆಸ್ನ ಮಾಡ್ಬೋದು. ನಿಮ್ಮದೇ ಆದಂಥ ಜಾಗ ಇದೆ, ಅಲ್ಲಿ ಒಳ್ಳೆ ಬಿಲ್ಡಿಂಗ್ ಇದೆ, ಅಲ್ಲಿ ತುಂಬ ಆಫೀಸ್ ಸೆಟಪ್ಗೆ ಜಾಗ ಇದೆ ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ರೆ ನೀವು ಈ ಬಿಸ್ನೆಸ್ಗೆ ಪರ್ಫೆಕ್ಟ್. ಇಲ್ಲ ಅಂದರೆ ನೀವು ಆಲ್ರೆಡಿ ಯಾವ್ದಾದ್ರು ಬಿಲ್ಡಿಂಗ್ ಕಟ್ಟಿರ್ತಾರೆ, ಅಲ್ಲಿ ತುಂಬ ಆಫೀಸ್ ಸ್ಪೇಸ್ಗಳಿದೆ ಅಂದರೆ ನೀವು ಅದನ್ನ ಕೊಂಡ್ಕೊಂಡು ಕೂಡ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಕೊಂಡ್ಕೊಳ್ಳೋಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಬೇಕಾಗುತ್ತೆ. ಅಷ್ಟೊಂದು ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ಇಲ್ಲ ಅಂದರೆ ನೀವು ಅದೇ ಓಲ್ಡ್ ಬಿಲ್ಡಿಂಗ್ನ ನೀವು ಲೀಸ್ಗೆ ತಗೋಬಹುದು. ಆ್ಯಂಡ್ ನಿಮ್ಮ ಲೀಸ್ ಟರ್ಮ್ ಏನಿದೆ ಅದು ಮುಗಿದ ಮೇಲೆ ನಿಮಗೆ ಲೀಸ್ ಅಮೌಂಟ್ ಕೂಡ ವಾಪಸ್ ಬರುತ್ತೆ. ಇಲ್ಲ ನೀವು ಬಿಸ್ನೆಸ್ನೇ ಇನ್ನೂ ಕಂಟಿನ್ಯೂ ಮಾಡ್ತೀರಾ ಅಂದರೆ ಆ ಲೀಸ್ ಟರ್ಮ್ನ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು, ಇಲ್ಲಾಂದ್ರೆ ಆ ಬಿಲ್ಡಿಂಗ್ನ ನೀವೇ ಕೂಡ ಕೊಂಡ್ಕೋಬಹುದು. ನಿಮ್ಮದೇ ಆದಂಥ ಬಿಲ್ಡಿಂಗ್ ಇದ್ರೆ ನೀವು ಅದರ ಮೇಂಟೆನೆನ್ಸ್ಗೆ ನೀವು ಜಾಸ್ತಿ ಕೆಲಸ ಮಾಡಬೇಕಾಗುತ್ತೆ. ಅದರಲ್ಲಿ ಎಷ್ಟೇ ಆಫೀಸ್ ಸ್ಪೇಸ್ಗಳಿದ್ರು, ಅದರಲ್ಲಿ ಎಷ್ಟೇ ಫ್ಲೋರ್ಗಳಿದ್ರು ಅದನ್ನೆಲ್ಲ ಮೇಂಟೈನ್ ಮಾಡುವಂಥ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕೆ ಮುಂಚೆ ಲೀಗಲ್ ಕನ್ಸಿಡರೇಷನ್ನ ಜಾಸ್ತಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನೀವು ಬೇರೆ ಯಾವ್ದಾದ್ರು ಬಿಲ್ಡಿಂಗ್ನ ಕೊಂಡ್ಕೋತಾ ಇದ್ದೀರಾ ಅಂದರೆ ಅಲ್ಲಿರುವಂಥ ಪ್ರೀವಿಯಸ್ ಓನರ್ ಏನಿರ್ತಾರೆ ಅವ್ರ ಜೊತೆ ನಿಮ್ಮ ಅಗ್ರಿಮೆಂಟ್ ಪರ್ಫೆಕ್ಟ್ ಆಗಿರಬೇಕು. ಅಗ್ರಿಮೆಂಟ್ ಎಲ್ಲ ನಿಮಗೆ ಓಕೆ ಆಗಿ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲಾನು ಓಕೆ ಆದ್ಮೇಲೆ ನೀವು ಅಗ್ರಿಮೆಂಟ್ನ ನೀವು ಸೈನ್ ಹಾಕ್ಬಿಟ್ಟು ಆ ಪ್ರಾಪರ್ಟಿನ ನಿಮ್ಮ ಹೆಸರಿಗೆ ಮಾಡ್ಕೋಬಹುದು. ಇದಾದ ನಂತರನೂ ಕೂಡ ನೀವು ಬೇರೆ ಯಾರಿಗಾರು ಬಿಸ್ನೆಸ್ ಮಾಡೋರಿಗೆ ಆಫೀಸ್ ಸ್ಪೇಸ್ನ ನೀವು ರೆಂಟ್ ಮಾಡ್ತೀರಾ ಅಂದರೆ ಅವ್ರ ಹತ್ರನೂ ಕೂಡ ಅಗ್ರಿಮೆಂಟ್ನ ನೀವು ಮಾಡಿಸ್ಕೋಬೇಕಾಗುತ್ತೆ. ಆ ಅಗ್ರಿಮೆಂಟ್ ನಿಮಗೂ ಒಳ್ಳೇದಾಗಿರಬೇಕು ಆ್ಯಂಡ್ ನೀವು ಯಾರಿಗೆ ರೆಂಟ್ ಕೊಡ್ತೀರಲ್ಲ ಅವ್ರಿಗೂ ಕೂಡ ಒಳ್ಳೇದಾಗಿರಬೇಕು. ಬೇರೆ ಯಾರೋ ಸ್ಟಾರ್ಟ್ಅಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಯಾರ್ಯಾರಿಗೂ ನೀವು ರೆಂಟ್ನ ಕೊಟ್ಟರೆ ಅವ್ರು ಆನ್ ಟೈಮ್ ರೆಂಟ್ ಕೊಟ್ಟಿಲ್ಲ ಅಂದರೆ ನಿಮಗೆ ಲಾಸ್ ಆಗುತ್ತೆ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅನ್ನೋದನ್ನ ನೀವು ಜಾಸ್ತಿ ಮಾಡಬೇಕಾಗುತ್ತೆ. ನೀವು ಈ ಬಿಸ್ನೆಸ್ ಮಾಡಕ್ಕೆ ಫಸ್ಟ್ ನಿಮ್ಮ ಬಿಸ್ನೆಸ್ ನ ಗೌರ್ಮೆಂಟ್ ಇಂದ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಇದರ ಜೊತೆಗೆ ನೀವು GST ನ ಕಂಪಲ್ಸರಿಯಾಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಇಂದ ನೀವು GST ನ ರಿಜಿಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಸ್ಮೂತ್ ಆಗಿ ರನ್ ಆಗೋದು. ಇದರ ಜೊತೆಗೆ ಗೌರ್ಮೆಂಟ್ ಇಂದ ಮತ್ತೆ ನಿಮ್ಮ ಲೋಕಲ್ ಅಥಾರಿಟಿಗಳಿಂದ ಕೆಲವೊಂದು ಲೈಸೆನ್ಸ್ಗಳು, ಕೆಲವೊಂದು ಪರ್ಮಿಷನ್ಗಳು ಇರುತ್ತೆ, ಅವೆಲ್ಲಾನು ಕೂಡ ನೀವು ವಿಚಾರಿಸಿ ತಗೋಬೇಕು. ಇದರ ಜೊತೆಗೆ ನೀವು ರೆಂಟ್ ಅಗ್ರಿಮೆಂಟ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ನಿಮ್ಮ ಆಫೀಸ್ ಸ್ಪೇಸ್ ನ ಬೇರೆ ಯಾರಿಗಾರ ರೆಂಟ್ ಕೊಡಕ್ ಮುಂಚೆ ಅವ್ರ ಜೊತೆ ಅಗ್ರಿಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.
ನೀವು ರೆಂಟ್ ಕೊಡೋ ಜೊತೆಗೆ ನಿಮ್ಮ ಆಫೀಸ್ ಸ್ಪೇಸ್ನ ಬೇರೆ ಯಾರಿಗಾರು ಲೀಸ್ ಕೊಡ್ತೀರಾ ಅಂದರೆ ಅವಾಗ ಕೂಡ ನೀವು ಪ್ರಾಪರ್ಟಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು. ಆ್ಯಂಡ್ ಈ ಬಿಸ್ನೆಸ್ಗೆ ಏನೇನು ಲೈಸೆನ್ಸ್ ಬೇಕೋ ತಗೊಂಡು ಏನೇನು ಪರ್ಮಿಷನ್ ಬೇಕೋ ಎಲ್ಲ ತಗೊಂಡು ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಅಕ್ಕಪಕ್ಕ ಕಾಂಪಿಟೇಟರ್ಸ್ ಯಾರ್ಯಾರು ಇದ್ದಾರೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಂಬಾ ಏರಿಯಾಗಳಲ್ಲಿ ಆಫೀಸ್ ಸ್ಪೇಸ್ನ ರೆಂಟ್ ಮಾಡ್ತಾರೆ. ಈಗ ನೀವು ಯಾವುದೇ ಏರಿಯಾಗೆ ಹೋದ್ರು ಒಂದು ಬಿಲ್ಡಿಂಗ್ ಅಲ್ಲಿ 4-5 ಅಂಗಡಿಗಳು ಇರುತ್ತೆ. ಒಂದ್ ಕಡೆ ಸಲೂನ್ ಇರುತ್ತೆ, ಒಂದ್ ಕಡೆ ಹೋಟೆಲ್ ಇರುತ್ತೆ, ಇನ್ನೊಂದ್ ಕಡೆ ಫೋಟೋ ಸ್ಟುಡಿಯೋ ಇರುತ್ತೆ, ಅಂಡ್ ಇನ್ನು ಬೇರೆ ಬೇರೆ ಅಂಗಡಿಗಳು ಇರುತ್ತೆ. ಈ ಬಿಸ್ನೆಸ್ ನೀವು 2 ಕಡೆ ಸ್ಟಾರ್ಟ್ ಮಾಡ್ಬೋದು. ಯಾವ್ದಾದ್ರು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಾಂದ್ರೆ ಮೆಟ್ರೋ ಸಿಟಿ ಯಾವ್ದಾದ್ರು ಹೈ ಎಂಡ್ ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಅವಾಗ ತುಂಬಾ ಜನ IT ಕಂಪ್ನಿಗಳು ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಅವ್ರಗಳಿಗೆ ಈಸಿ ಆಗುತ್ತೆ. ಇಲ್ಲ ನೀವು ಯಾವ್ದಾದ್ರು ಕ್ರೌಡೆಡ್ ಪ್ಲೇಸಲ್ಲಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ಮಾಮೂಲಿ ಚಿಕ್ಕ ಪುಟ್ಟ ಹೋಟೆಲ್ ಆಗಿರ್ಬೋದು, ಪಾರ್ಲರ್ ಆಗಿರ್ಬೋದು, ಇಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆದರೆ ನೀವೆಲ್ಲೇ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಸ್ಟಾರ್ಟ್ ಮಾಡುವಂಥ ಲೊಕೇಶನಲ್ಲಿ ನಿಮ್ಮ ಕಾಂಪಿಟೇಟರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಅಂದರೆ ಅವರು ಎಷ್ಟಕ್ಕೆ ರೆಂಟ್ ಆಫರ್ ಮಾಡ್ತಾರೆ, ಎಷ್ಟು ವರ್ಷ ಲೀಸಿಗೆ ಕೊಡ್ತಾರೆ, ಅವೆಲ್ಲನೂ ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರೆ ನೀವು ಎಷ್ಟು ರೆಂಟ್ ಕೊಡ್ಬೋದು, ನೀವು ಎಷ್ಟು ವರ್ಷಕ್ಕೆ ಲೀಸ್ ಕೊಡ್ಬೋದು ಅಂತೆಲ್ಲ ನಿಮಗೆ ಐಡಿಯಾ ಚೆನ್ನಾಗಿ ಬರುತ್ತೆ. ನಾನು ಆಗಲೇ ಹೇಳಿರೋ ಥರ ಈ ಬಿಸ್ನೆಸ್ಗೆ ಲೊಕೇಶನ್ ಇಸ್ ದ ಪ್ರೈಮ್ ಫ್ಯಾಕ್ಟರ್. ಅದಕ್ಕೋಸ್ಕರ ನಾನು ಹೇಳಿರೋ ಥರ ನೀವು ಒಳ್ಳೆ ಏರಿಯಾದಲ್ಲೇ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ನೀವು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ನೇ ಮಾಡ್ಬೋದು. ಯಾವ್ದಾದ್ರು ಬ್ಯುಸಿ ಆಗಿರುವಂಥ ಮೇನ್ ರೋಡಲ್ಲಿ ಒಂದು ಬಿಲ್ಡಿಂಗ್ನ ನೀವು ಕೊಂಡ್ಕೊಂಡು ಅಲ್ಲಿ ನೀವು ಬೇರೆ ಬೇರೆ ಆದಂಥ ಶಾಪ್ಗಳಿಗೆ ನೀವು ರೆಂಟ್ ಮಾಡ್ತೀರಾ ಅಂದರೆ ಆ ಶಾಪ್ ಅವ್ರಿಗೆ ಎಷ್ಟು ಲಾಭ ಆಗುತ್ತೆ ಅದಕ್ಕಿಂತ ನಿಮಗೆ ಜಾಸ್ತಿನೇ ಲಾಭ ಆಗುತ್ತೆ. ಈ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ ಅಂತ ನಾನು ಆವ್ರೇಜ್ ಆಗಿ ಹೇಳ್ತೀನಿ. ಆದರೆ ಇದಕ್ಕೆ ನಿಮ್ಮ ಬಿಸ್ನೆಸ್ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ಯಾವ ರೇಂಜಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂತ. ನೀವು ಫುಲ್ಲು ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ನೇ ಕೊಂಡ್ಕೊಂಡು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೇಕಾಗುತ್ತೆ. ಇಲ್ಲಾಂದರೆ ನೀವು ಯಾವ್ದಾದ್ರು 3 ಫ್ಲೋರ್ ಇರುವಂಥ 4 ಫ್ಲೋರ್ ಇರುವಂಥ ಬಿಲ್ಡಿಂಗಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಿಮ್ಮ ಇನ್ವೆಸ್ಟ್ಮೆಂಟು ಅಂದರೆ ನಿಮ್ಮ ಕ್ಯಾಪಿಟಲ್ ಎಲ್ಲಿ ಹೋಗುತ್ತೆ ಅಂದರೆ ನಿಮ್ಮ ಬಿಲ್ಡಿಂಗ್ ಮೇಲೆ. ನಿಮ್ಮ ಹತ್ರ ಈಗ ಆಲ್ರೆಡಿ ಒಂದು ಬಿಲ್ಡಿಂಗ್ ಇದೆ, ಅಲ್ಲೇ ನೀವು ಸ್ವಂತವಾಗಿ ಎಷ್ಟೊಂದು ಆಫೀಸ್ ಸ್ಪೇಸ್ಗೆ ಯೂಸ್ ಆಗುವಂಥ ಬಿಲ್ಡಿಂಗ್ನ ಕಟ್ಟಿಸ್ತೀರಿ ಅಂದರೆ ಬೇರೆ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇಲ್ಲಾಂದರೆ ನೀವು ಬೇರೆ ಯಾವ್ದಾದ್ರು ಕಟ್ಟಿರೋ ಬಿಲ್ಡಿಂಗ್ನ ಕೊಂಡ್ಕೋತೀರ ಅಂದರೆ ಅದಕ್ಕೆ ಬೇರೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆ್ಯಂಡ್ ಇದು ಪ್ರತಿಯೊಂದೊಂದು ಲೊಕೇಶನ್ ಇಂದ ಲೊಕೇಶನ್ಗೆ ವೇರಿ ಆಗುತ್ತೆ. ಅದಕ್ಕೋಸ್ಕರ ನೀವು ಯಾವ ಲೊಕೇಶನ್ ಅಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಂದು ಖಾಲಿ ಸೈಟ್ಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇನ್ನೂ ಅದರಲ್ಲಿ ನೀವು ಬಿಲ್ಡಿಂಗ್ ನ ಕಟ್ಟಿಸ್ತೀರಾ ಇಲ್ಲಾಂದ್ರೆ ಆಲ್ರೆಡಿ ಬಿಲ್ಡಿಂಗ್ ಕಟ್ಟಿಸಿರುವಂತ ಸ್ಪೇಸ್ ನ ನೀವು ತಗೋತೀರಾ ಅಂದ್ರೆ ಇನ್ನೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಅಂಡ್ ಇದರ ಜೊತೆಗೆ ನೀವು ಪರ್ಮಿಷನ್ಸ್ ನ ಲೈಸೆನ್ಸ್ ನ ತಗೊಳ್ಳೋಕೆ ಕೂಡ ಸ್ವಲ್ಪ ದುಡ್ಡು ಬೇಕಾಗುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ಮಾರ್ಕೆಟಿಂಗ್ ಗೆ ಜಾಸ್ತಿ ದುಡ್ಡು ಖರ್ಚಾಗುತ್ತೆ. ಇನಿಷಿಯಲ್ ಡೇಸ್ ಅಲ್ಲಿ ನೀವೇ ಬ್ರೋಕರ್ ಆಗಿ ಕೆಲಸ ಮಾಡಬಹುದು, ಆದ್ರೆ ನಿಮ್ಮ ಬಿಸ್ನೆಸ್ ನ ಆನ್ಲೈನ್ ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಆನ್ಲೈನ್ ವೆಬ್ಸೈಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಲ್ಲೆಲ್ಲ ಪ್ರಮೋಷನ್ ಮಾಡೋಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ನಿಮ್ಮ ಬಿಲ್ಡಿಂಗ್ಗೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ ಒಂದ್ ಕಡೆ ಆದರೆ ಅದನ್ನ ಮೇಂಟೈನ್ ಮಾಡೋಕ್ಕೆ ಸ್ಟಾಫ್ಗಳಿಗೆ ಸ್ಯಾಲ್ರಿ ಆಗಿರ್ಬೋದು, ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಇವೆಲ್ಲ ಕೂಡ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇವೆಲ್ಲನೂ ಆನ್ ಗೋಯಿಂಗ್ ಕಾಸ್ಟ್ ಅಂತ ಕರೀತಾರೆ. ಅಂಡ್ ಈ ಬಿಸ್ನೆಸ್ ಇಂದ ನೀವು ಎಷ್ಟು ಪ್ರಾಫಿಟ್ ನ ಮಾಡ್ಬೋದು ಅಂದ್ರೆ ನೀವು ಯಾವ್ದಾದ್ರು ಪ್ರೈಮ್ ಲೊಕೇಶನ್ ಅಲ್ಲಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಒಳ್ಳೆ ಮಾರ್ಕೆಟಿಂಗ್ ಮಾಡಿ ಒಳ್ಳೊಳ್ಳೆ ಸ್ಟಾರ್ಟ್ಅಪ್ ಕಂಪ್ನಿಗಳು ನಿಮ್ಮ ಒಂದು ಆಫೀಸ್ ಸ್ಪೇಸ್ನ ರೆಂಟ್ ಮಾಡ್ಕೋತಾರೆ ಅಂದರೆ ನೀವು ಒಂದು ಆಫೀಸ್ ಸ್ಪೇಸ್ ಇಂದ ನೀವು ಒಂದು ತಿಂಗಳಿಂದ 20,000 ರಿಂದ 50,000 ರೂಪಾಯಿ ರೆಂಟ್ನ ನೀವು ಚಾರ್ಜ್ ಮಾಡ್ಬೋದು. ಅಂದ್ರೆ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಎಷ್ಟು ಫ್ಲೋರ್ಗಳಿದೆ, ಆ ಫ್ಲೋರ್ ಅಲ್ಲಿ ಎಷ್ಟು ಆಫೀಸ್ ಸ್ಪೇಸ್ಗಳಿದೆ, ಅವೆಷ್ಟು ಆಫೀಸ್ ಸ್ಪೇಸ್ಗಳಲ್ಲಿ ಎಷ್ಟು ಜನರಿಗೆ ಕೊಟ್ಟಿದ್ರ ಅವೆಲ್ಲನೂ ಕೂಡ ಡಿಪೆಂಡ್ ಆಗುತ್ತೆ. ಅದೇ ನಾನು ಹೇಳ್ದಂಗೆ ನೀವು ಒಂದು ಆಫೀಸ್ ಸ್ಪೇಸ್ ಇಂದ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದ್ರೆ ಈ ಬಿಸ್ನೆಸ್ ನ ನೀವು ಆವರೇಜ್ ಆಗಿ 20,000 ರಿಂದ 50,000 ರೂಪಾಯಿ ರೆಂಟ್ನ ನೀವು ಚಾರ್ಜ್ ಮಾಡ್ಬೋದು. ಅದೇ ನಿಮ್ಮ ಬಿಲ್ಡಿಂಗ್ ಅಲ್ಲಿ 5 ಆಫೀಸ್ ಸ್ಪೇಸ್ ನ ರೆಂಟ್ ಮಾಡ್ತೀರಾ, 10 ಆಫೀಸ್ ಸ್ಪೇಸ್ ನ ರೆಂಟ್ ಮಾಡ್ತೀರಾ ಅಂದ್ರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಪ್ರಾಫಿಟ್ ಮಾಡ್ಬೋದು. ನೀವೇನಾದ್ರು ಈ ಬಿಸ್ನೆಸ್ ನ ಒಳ್ಳೆ ಲೊಕೇಶನ್ ಅಲ್ಲಿ ಸ್ಟಾರ್ಟ್ ಮಾಡಿ ಒಳ್ಳೆ ಪ್ರಮೋಷನ್ ಏನಾದ್ರು ಮಾಡ್ಬಿಟ್ರೆ ನಾನು ಆವಾಗ್ಲಿಂದ ಹೇಳ್ತಿರೋ ತರ ನೀವು ತಿಂಗಳಿಗೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದು. ನೀವು ಆ ಬಿಸ್ನೆಸ್ ಮಾಡ್ಬೇಕಾ ಈ ಬಿಸ್ನೆಸ್ ಮಾಡ್ಬೇಕಂತ ಡೌಟ್ ಅಲ್ಲಿ ಇರೋ ಬದಲು ನೀವೇನಾದ್ರು ಈ ರೆಂಟಿಂಗ್ ಆಫೀಸ್ ಸ್ಪೇಸ್ ಬಿಸ್ನೆಸ್ ನ ನೀವೇನಾದ್ರು ಸ್ಟಾರ್ಟ್ ಮಾಡಿದ್ರೆ ತುಂಬಾ ಜನ ಸ್ಟಾರ್ಟ್ಅಪ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ ಅವ್ರುಗಳು ಅಟ್ರಾಕ್ಟ್ ಆಗ್ತಾರೆ. ಅವ್ರು ಅಟ್ರಾಕ್ಟ್ ಆದ್ಮೇಲೆ ಇನ್ನೇನಿದೆ ನಿಮ್ಗೂ ಬಿಸ್ನೆಸ್ ಆಗುತ್ತೆ, ನಿಮ್ಗೂ ಕೂಡ ಇನ್ಕಮ್ ಬರುತ್ತೆ. ಆ ಇನ್ಕಮ್ ಅಲ್ಲಿ ನೀವು ಒಳ್ಳೆ ಪ್ರಾಫಿಟ್ನೇ ಮಾಡ್ಬೋದು. ನಾನು ಹೇಳಿರುವಂತ ಯಾವ್ದಾದ್ರು ಪಾಯಿಂಟ್ಗಳ ಮೇಲೆ ನಿಮ್ಗೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಇಲ್ಲಾಂದ್ರೆ ನಿಮ್ಗೆ ಯಾವ್ದಾದ್ರು ಬೇರೆ ಬಿಸ್ನೆಸ್ ಬಗ್ಗೆ ಕೋರ್ಸ್ಗಳು ಬೇಕು ಅಂದ್ರೆ ನೀವು ಫಸ್ಟ್ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ. ಅಲ್ಲಿ ನಿಮ್ಗೆ ಬೇರೆ ಬೇರೆ ಆದಂತ ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಆಗಿ ಕೋರ್ಸ್ಗಳು ಸಿಗುತ್ತೆ. ಅಂಡ್ ಅಲ್ಲಿರುವಂತ ಮೆಂಟರ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರೆ. ನೆಕ್ಸ್ಟ್ ಯಾವ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡ್ಲಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್.